ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ ಕುವೆಂಪು ಯೂನಿವರ್ಸಿಟಿ BCom ಫಸ್ಟ್ ಸೆಮಿಸ್ಟ್ರಲ್ಲಿ, ಅದರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಿಮಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಅನ್ನೋದನ್ನು ನೋಡೋಣ. ಇದು ಕುವೆಂಪು ಯೂನಿವರ್ಸಿಟಿ, ಇದು ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2. ಇದು ಲ್ಯಾಂಗ್ವೇಜ್ ಇರುತ್ತೆ ನಿಮಗೆ, ಒಂದು ಫಸ್ಟ್ ಲ್ಯಾಂಗ್ವೇಜು, ಇನ್ನೊಂದು ಸೆಕೆಂಡ್ ಲ್ಯಾಂಗ್ವೇಜು. ಆನಂತರ ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಇದೊಂದು, ಆಮೇಲೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಪಾಲಿಸಿ, ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಮಾರ್ಕೆಟ್ ಬಿಹೇವಿಯರ್ ಆ್ಯಂಡ್ ಕಾಸ್ಟ್ ಅನಾಲಿಸಿಸ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಇದು ಫಸ್ಟ್ ಸೆಮಿಸ್ಟ್ರಲ್ಲಿ. ಇಲ್ಲಿ ನಿಮಗೆ 20 ಮಾರ್ಕ್ಸು ಇಂಟರ್ನಲ್ಸು, 80 ಮಾರ್ಕ್ಸು ಎಕ್ಸ್ಟರ್ನಲ್ಸ್, ಟೋಟಲ್ 100 ಮಾರ್ಕ್ಸು. ಗೊತ್ತಾಯ್ತಾ? ಈಗ ಇದೇ ಥರ ನಾವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಯಾವ್ಯಾವ ಚಾಪ್ಟರ್ ಬರುತ್ತೆ ಅಂತ ನೋಡೋದಾದರೆ ನೋಡಿ, BCom ಸೆಮಿಸ್ಟರ್ ಫಸ್ಟ್, ಕೋರ್ಸ್ 103 ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್. ಮೊದಲನೇ ಯೂನಿಟು ಇಂಟ್ರಡಕ್ಷನ್ ಟು ಫೈನಾನ್ಷಿಯಲ್ ಅಕೌಂಟಿಂಗ್. ಇಂಟ್ರಡಕ್ಷನ್, ಮೀನಿಂಗ್ ಆ್ಯಂಡ್ ಡೆಫಿನಿಷನ್, ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್, ಫಂಕ್ಷನ್ಸ್ ಆಫ್ ಅಕೌಂಟಿಂಗ್, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಅಕೌಂಟಿಂಗ್ ಕನ್ವೆನ್ಷನ್ಸ್. ಇದನ್ನು ನೀವು ಫಸ್ಟ್ PUCಯಲ್ಲಿ ಕಲ್ತಿರ್ತೀರ, ಅದನ್ನೇ ಸ್ವಲ್ಪ ಜಾಸ್ತಿ ಇಲ್ಲಿ ನೋಡ್ತೀರಾ. ಇಂಟ್ರಡಕ್ಷನ್ ಟು ಫೈನಾನ್ಷಿಯಲ್ ಅಕೌಂಟಿಂಗ್ ಇದು ಥಿಯರಿಟಿಕಲಿ ನೀವು ಓದಬೇಕಾಗ್ತದೆ. ಎರಡನೇ ಯೂನಿಟ್ಟು ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್. ಇದು ಲೆಕ್ಕ ಇರುತ್ತೆ ನಿಮಗೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಪ್ರಿಪರೇಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಮಾರ್ಕೆಟ್ ಕಂಡೀಷನ್ಸ್. ಇದು ಲೆಕ್ಕ ಇರುತ್ತೆ ನಿಮಗೆ, ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಇದನ್ನು ನೋಡ್ಕೋಬೇಕು. ಅದರ ನಂತರ ಕನ್ಸೈನ್ಮೆಂಟ್ ಅಕೌಂಟ್ಸ್ ಅಂತ ಇರುತ್ತೆ. ಇಂಟ್ರಡಕ್ಷನ್, ಮೀನಿಂಗ್, ಕನ್ಸೈನರ್, ಕನ್ಸೈನಿ, goods invoiced at cost price, goods invoiced at selling price, normal loss, abnormal loss, valuation of stock, stock reserve, journal entries, ledger accounts in the books of consignor and consignee. ಇದು ಕೂಡ ಲೆಕ್ಕ ಇರುತ್ತೆ ನಿಮಗೆ, ಇದನ್ನು ನೋಡ್ಕೋಬೇಕು. ಅಕೌಂಟಿಂಗ್ ಫಾರ್ ಜಾಯಿಂಟ್ ವೆಂಚರ್ಸ್. ಇಂಟ್ರಡಕ್ಷನ್, ಮೀನಿಂಗ್, ಆಬ್ಜೆಕ್ಟಿವ್ಸ್, ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಜಾಯಿಂಟ್ ವೆಂಚರ್ ಆ್ಯಂಡ್ ಕನ್ಸೈನ್ಮೆಂಟ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಜಾಯಿಂಟ್ ವೆಂಚರ್ ಆ್ಯಂಡ್ ಪಾರ್ಟ್ನರ್ಶಿಪ್, ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್ when separate set of books are maintained and when separate set of books are not maintained with joint bank account and problems. ಇದರಲ್ಲೂ ಲೆಕ್ಕ ಇರುತ್ತೆ ನಿಮಗೆ. ಐದನೇ ಯೂನಿಟ್ಟು ಫೈನಲ್ ಅಕೌಂಟ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಮೀನಿಂಗ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ನೀಡ್ ಫಾರ್ ಮೇಂಟೈನಿಂಗ್ ಅಕೌಂಟ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. Capital and revenue items, treatment of special items, preparation of income and expenditure account and balance sheet from receipts and payments accounts and problems. ಇದು ಕೂಡ ಲೆಕ್ಕ ಇರುತ್ತೆ ನಿಮಗೆ. ಇದು ಎಷ್ಟೆಷ್ಟು ಅವರ್ಸು ಅಂತ ಪೀರಿಯಡ್ಸ್ ತೊಗೋಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಇಂಟ್ರಡಕ್ಷನ್ನು 6 ಅವರ್ಸು, ಆಮೇಲೆ ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ 12 ಅವರ್ಸ್, ಕನ್ಸೈನ್ಮೆಂಟ್ ಅಕೌಂಟ್ಸ್ 16 ಅವರ್ಸ್, ಅಕೌಂಟಿಂಗ್ ಫಾರ್ ಜಾಯಿಂಟ್ ವೆಂಚರ್ಸ್ 15 ಅವರ್ಸ್, ಫೈನಲ್ ಅಕೌಂಟ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ 15 ಅವರ್ಸ್. ಇಷ್ಟು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಕೆಲವು ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ, ಅದನ್ನು ಬಂದು ನೋಡ್ಕೊಳ್ಳಿ. ರೆಕಮೆಂಡೆಡ್ ಬುಕ್ಸ್ ಫಾರ್ ರೆಫರೆನ್ಸ್. ಇದು ನೀವು ಯಾವ ಪುಸ್ತಕಗಳನ್ನು ರೆಫರ್ ಮಾಡಬೇಕು ಅಂತ. ಜೆ ಮದಗೌಡ ಆ್ಯಂಡ್ ಡಾಕ್ಟರ್ ಗಿರಿಧರ್ KV, ಫೈನಾನ್ಷಿಯಲ್ ಅಕೌಂಟಿಂಗ್ ವಾಲ್ಯೂಮ್ 1, ಹಿಮಾಲಯ ಪಬ್ಲಿಷಿಂಗ್ ಹೌಸ್. ಈ ಪುಸ್ತಕವನ್ನು ರೆಫರ್ ಮಾಡಬೇಕು ನೀವು. ಅದೇ ಥರ ಡಾಕ್ಟರ್ B ಮರಿಯಪ್ಪ, ಅನಿಲ್ ಕುಮಾರ್, ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್, ಇದನ್ನು ರೆಫರ್ ಮಾಡ್ಬೋದು. ಅದೇ ಥರ ಇನ್ನೊಂದು ಕೊಟ್ಟಿದ್ದಾರೆ, ಅಡ್ವಾನ್ಸ್ಡ್ ಅಕೌಂಟೆನ್ಸಿ, ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಡಾಕ್ಟರ್ SN ಮಹೇಶ್ವರಿ ಅವ್ರದ್ದು, ಫೈನಾನ್ಷಿಯಲ್ ಅಕೌಂಟಿಂಗ್ SP ಜೈನ್ ಆ್ಯಂಡ್ KL ನಾರಂಗ್ ಅವ್ರದ್ದು. ಹೀಗೆ ಈ ಥರ ಈ ಪುಸ್ತಕಗಳನ್ನು ನೀವು ರೆಫರ್ ಮಾಡಬೇಕಾಗ್ತದೆ. ಇದು ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಇರತಕ್ಕಂಥದ್ದು. 5 ಯೂನಿಟ್ ಇರುತ್ತೆ, 4 ಯೂನಿಟ್ಟು ಪ್ರಾಬ್ಲಮೆಟಿಕ್ ಇದೆ, 1 ಯೂನಿಟ್ಟು ಇಂಟ್ರಡಕ್ಷನ್ ಇದೆ, ಅದು ಥಿಯರಿಟಿಕಲಿ. ಇವಿಷ್ಟಿರುತ್ತೆ. ಧನ್ಯವಾದಗಳು.